ಹಾಯ್ ಹಲೋ ಮೈ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಸ್ಯಾಟರ್ಡೇಯ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎದ್ದು ನನ್ನ ರೊಟೀನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರಿಂಕ್ ಎಲ್ಲ ಕುಡಿದು, ಸೊ ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು, ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು, ಆ್ಯಂಡ್ ಇಲ್ಲಿ ಸ್ವಲ್ಪ ಮಾರ್ನಿಂಗೇ ಹೆವಿ ಹೀಟಾಗಿತ್ತು ಅಂತ ಹೇಳ್ಬಿಟ್ಟು ಟಿಫನ್ನಿಗೆ ಸ್ವಲ್ಪ ಅಂಬ್ಲಿ ಮಾಡ್ಕೊಬಿಡೋಣ ಅಂಥೇಳಿ ಇಲ್ಲಿ ಅಂಬ್ಲಿನ ರೆಡಿ ಮಾಡೋದಕ್ಕೆ ಇಟ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಸೊ ಅಷ್ಟೊತ್ತಿಗೆ ಮಮ್ಮಿ ಅವರು ಮೂಲಂಗಿ ಸೊಪ್ಪನ್ನ ತಂದಿದ್ರು. ಸೊ ಅದು 2-3 ದಿನ ಆಗೋಗಿತ್ತು ತಂದು. ಸೊ ಇನ್ನೂ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವರಿಲ್ಲಿ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ಕೊಂಬಿಟ್ಟು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತಂದರೆ, ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಒಂದು 2 ಅವರ್ಸ್ ಬಿಟ್ಟು ತಿಂದರೆ ಅದು ತುಂಬ ಟೇಸ್ಟಾಗಿರುತ್ತೆ ಅಂಥೇಳಿ ಸೊ ಮಾರ್ನಿಂಗೆ ಇದನ್ನು ರೆಡಿ ಮಾಡ್ಕೊತಿದ್ದಾರೆ. ನಾ ಅಂಬ್ಲಿ ಮಾಡಿಟ್ಬಿಟ್ಟು ನನ್ನದೇನು ಕೆಲಸಗಳಿದ್ದಾವೆ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅವರಿಲ್ಲಿ ಮೂಲಂಗಿ ಸೊಪ್ಪಿನ ಪಲ್ಯನ ರೆಡಿ ಮಾಡ್ಕೊತಿದ್ದಾರೆ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಈ ರೆಸಿಪಿನ ಶೇರ್ ಮಾಡ್ತೀನಿ. ಮೇನ್ ಟಾಪಿಕ್ ಏನಪ್ಪ ಅಂತಂದರೆ, ಇವಾಗ ಎಲ್ಲರೂ ಆಶ್ರಮದ ಕತೆ ಏನಾಯಿತು ಅದಷ್ಟೇನಾ, ಅಲ್ಲಿಗೆ ನಿಂತೋಯ್ತಾ, ಈ ಥರ ಕೇಳೋರಿಗೆ ಒಂದೇ ಉತ್ತರ ಕೊಡ್ತೀನಿ. ಸೊ ನಾವು ಯಾವುದೇ ಕಾರಣಕ್ಕೂ ನನ್ನ ಡ್ರೀಮ್ ಕೆಲಸನ ನಾನು ಬಿಡೋದಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡೇ ಮಾಡ್ತೀನಿ. ನನಗೆ ನನ್ನ ರಾಯರ ಮೇಲೆ ನಂಬಿಕೆ ಇದ್ದವ್ರು ಯಾವತ್ತೂ ನಾನು ಕೈ ಬಿಡೋದಿಲ್ಲ ಅಂತ ಹೇಳ್ತೀನಿ. ಸೊ ಇದು ಮೇಕಪ್ ಬ್ಯಾಗ್ ಬಂದು ನಾನು ಮೀಶೋಯಿಂದ ತರಿಸ್ಕೊಂಡೆ. ಸೊ ಹಳೆ ಬ್ಯಾಗು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಸೊ ಅದನ್ನೆಲ್ಲ ಕ್ಲೀನಪ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಅಂಬ್ಲಿ ಕುಡಿದ್ಬಿಟ್ಟು ಕಿಚನ್ ಒಳಗಡೆ ಬಂದು ನೋಡೋ ಅಷ್ಟೊತ್ತಿಗೆ ಅರ್ಧಕ್ಕರ್ಧ ಪಲ್ಯ ಎಲ್ಲ ಅತ್ತೆ ಮನೆಗೆ ಪಾರ್ಸೆಲ್ ಆಗಿತ್ತು. ಸೊ ಇದು ಹೆಲ್ತಿನೂ ಹೌದು, ಮತ್ತು ಹೆವಿ ಗ್ಯಾಸ್ಟ್ರಿಕ್ ಏನಾದರೂ ಆಗಿದ್ರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ಸ್ವಲ್ಪ ಟೇಸ್ಟ್ ಮಾಡಿ. ಅದಾದಮೇಲೆ ನನ್ನ ಕೂದಲು ತುಂಬ ಉದುರಿತಾ ಇತ್ತು ಅಂತೇಳ್ಬಿಟ್ಟು ಸೊ ಹೇರ್ ಕೇರ್ ರೊಟೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಹೇರ್ ಕೇರ್ ರೊಟೀನ್ ರೂಮ್ ಒಳಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮಿಕ್ಕಿದ ಕೆಲಸ ಏನಿದೆ ಅದನ್ನು ಮಾಡೋಣ ಅಂತಂದರೆ ಇವನಂತೂ ಜಾಗನೇ ಬಿಡಲಿಲ್ಲ. ಸೊ ಹಾಲಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನಕ್ಕೆ ಇಲ್ಲಿ ರಾಗಿ ರೊಟ್ಟಿನ ಮಾಡ್ಕೊಂಬಿಡೋಣ, ಅದ್ರ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಸ್ಲ್ಯಾಬ್ ಮೇಲೆ ತಟ್ಟೋಕ್ಕೆ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ. ಆ್ಯಂಡ್ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾದಮೇಲೆ ವಾಷಿಂಗ್ ಮಿಷಿನಿಗೆಲ್ಲ ಬಟ್ಟೆ ಹಾಕಿ ಸ್ವಲ್ಪ ಎಲ್ಲ ಬಟ್ಟೆ ಲಾಟ್ ಆಗಿಬಿಟ್ಟಿತ್ತು ಅಂತೇಳಿ ಬಟ್ಟೆ ಎಲ್ಲ ಒಗೆದಾದ್ಮೇಲೆ ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಮುದ್ದೆನೂ ಮತ್ತು ತರಕಾರಿ ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ಅವರೆಕಾಯಿ ಸೀಸನಲ್ಲ, ಈ ಟೈಮಲ್ಲಿ ಬೇಳೆ ಸಾಂಬಾರು ಏನೇ ಮಾಡಿದ್ರು ಅಷ್ಟಾಗೇನು ಟೇಸ್ಟಾಗೇ ಇರಲ್ಲ. ಸೊ ಏನೋ ಒಂದು ತಿನ್ನಬೇಕಲ್ಲ ಅಂತ ಅಂದ್ಬಿಟ್ಟು ಸೊ ಬೇಳೆ ಸಾಂಬಾರು ಮಾಡಿಕೊಂಡು ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ನಮ್ಮ ಡಾಗೀಸ್ನೆಲ್ಲ ಸೊ ಹೊರ್ಗಡೆ ಕರ್ಕೊಂಡೋಗಿ ವಾಕ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಆಟ ಆಡ್ಕೊಂಡು ಹಾಗೆ ಅಜ್ಜಿಗೆ ಅತ್ತೆ ಮನೆಗೆ ಹೋಗಿದ್ರು ಅಂತೇಳಿ ಅವ್ರಿಗೆ ಕಾಲ್ ಮಾಡಿ ಸ್ವಲ್ಪ ಕಾಲು ಎಳೆದು ನಿನ್ನ ಮನೆಗೆ ಬರಬೇಡ, ಯಾವಾಗಲೂ ಗಲಾಟೆ ಮಾಡ್ತೀಯಾ ಅಂತ ಹೇಳ್ಕೊಂಡು ಸೊ ನನ್ನ ಡೇನ ಎಂಡ್ ಮಾಡ್ತಾಯಿದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್.